ನಮಸ್ಕಾರ ಎಲ್ರಿಗೂ. ಸಿರಿ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮದ್ದೂರೊಡೆ. ಬನ್ನಿ, ಈ ಮದ್ದೂರೊಡೆಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ. 2 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಗಂತೆ ತೊಗೋಬೋದು. ಅಂದರೆ ಒಂದು 2ರಿಂದ 3, ಇಲ್ಲಾಂದರೆ 3ರಿಂದ 4 ಹಸಿಮೆಣಸಿಕಾಯಿ ತೊಗೋಬೋದು. ನಾನಿಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೀವು ಒಂದು 3ರಿಂದ 4 ಈರುಳ್ಳಿ ಹಾಕೋಬೋದು. ಹೆಚ್ಚು ಈರುಳ್ಳಿ ಹಾಕಿದಷ್ಟು ಮದ್ದೂರೊಡೆ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಕರಿಬೇವಿನ ಸೊಪ್ಪು, ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಅದನ್ನು ರಫ್ ಆಗಿ ಚಾಪ್ ಮಾಡಿ ಇದಕ್ಕೆ ಹಾಕೋಬೇಕು. ನಂತರ ಇದಕ್ಕೆ ರೋಸ್ಟೆಡ್ ಸೀಸಮಿ ಸೀಡ್ಸ್ ಅಂದರೆ ಬಿಳಿ ಎಳ್ಳನ್ನು ನಾನು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಇಷ್ಟ ಇದ್ದವ್ರು ಹಾಕೋಬೋದು. ಅದ ನಂತರ ನೀವು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ಪಿನ ಮೆಷರ್ಮೆಂಟಿಗೆ ಅಕ್ಕಿ ಹಿಟ್ಟು ಹಾಕೋಬೇಕು. ನಂತರ 2 ಟೇಬಲ್ ಸ್ಪೂನ್ ಅಂದರೆ ಒಂದು 1/4 ಬಟ್ಲಾಗೋಷ್ಟು ರವೆನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನೀವು ಯಾವುದೇ ನೀರನ್ನು ಸೇರಿಸ್ಕೋಬೇಡಿ, ಹಾಗೆ ಮಿಕ್ಸ್ ಮಾಡಿ. ಏನಕ್ಕೆ ಈರುಳ್ಳಿಲಿ ಇರುವಂತಹ ನೀರಿನಂಶ ಇದರಲ್ಲಿ ಬಿಟ್ಕೊಳ್ಳುತ್ತೆ. ಅದರಿಂದಾಗಿ ನೀವು ತದನಂತರ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ಅಗತ್ಯ ಬಿದ್ದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಸ್ಮೂತಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನಂತರ ಇದನ್ನು ರೌಂಡಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಈ ರೀತಿ ಕೈಯಿಂದನೇ ನೀವು ಲಟ್ಟಿಸ್ಕೋಬೋದು. ರೌಂಡ್ ಶೇಪಲ್ಲಿ ಈ ರೀತಿ ಲಟ್ಟಿಸ್ಕೊಳ್ಳಿ, ಒಡೆಯ ಗಾತ್ರದಲ್ಲಿ. ಆದರೆ ಇದನ್ನು ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ತೆಳುವಾಗಿ ಮಾಡಿಕೊಂಡ್ರೆ ವಡೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಮೀಡಿಯಮ್ ಸೈಜ್ ಗಾತ್ರದಲ್ಲಿ ನೀವು ತಟ್ಟಿಸ್ಕೋಬೇಕಾಗತ್ತೆ. ಎಲ್ಲ ವಡೆಗಳನ್ನು ನೀವು ಈ ರೀತಿ ಕೈಯಲ್ಲೇ ಹಾಕೋಬೋದು. ಇಲ್ಲಾಂತಂದರೆ ಒಂದು ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಲಟ್ಟಿಸ್ಕೋಬೋದು. ಇಲ್ಲಾಂತಂದರೆ ಒಂದು ಬಾಳೆ ಎಲೆ ಇಟ್ಕೊಂಡು ಸಹ ಲಟ್ಟಿಸ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಅತಿ ಸುಲಭವಾಗಿರುವಂಥ ಮೆಥಡು. ಸೊ ನೀವು ಹೀಗೇ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಬೇಕಾದ್ರೆ ಒಂದು ಬಾಳೆ ಎಲೆನೋ ಪ್ಲಾಸ್ಟಿಕ್ ಹಾಳೆನೋ ಉಪಯೋಗಿಸಿ ಈ ರೀತಿ ವಡೆಗಳನ್ನ ಲಟ್ಟಿಸ್ಕೋಬಹುದು. ಕೈಗೆ ಅಂಟ್ತಾ ಇದೆ ಅಂತಂದರೆ ಕೈ ಮೇಲೆ ಸ್ವಲ್ಪ ನೀವು ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ನೀವು ವಡೆನ ತಟ್ತಾ ಹೋಗಿ. ಒಂದು 3-4 ವಡೆ ತಟ್ಟಿದ ನಂತರ ನೀವು ಇದನ್ನು ಬೇಯಿಸ್ಕೋಬೋದು. ಬೇಯಿಸ್ಕೊಳ್ಬೇಕಾದ್ರೂ ಅಷ್ಟೇ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಈ ಮೈಸೂರಿಂದ ಬೆಂಗಳೂರಿಗೆ, ಇಲ್ಲ ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗೋರಿಗೆ ಈ ಮದ್ದೂರೊಡೆ ಪರಿಚಯ ಇದ್ದೇ ಇರುತ್ತೆ. ಅಲ್ಲಿ ಟ್ರೈನಲ್ಲಿ ಹೋದವರು ಪ್ರತಿಯೊಬ್ಬರು ಸಹ ಈ ಮದ್ದೂರೊಡೆಯನ್ನು ಆಸೆಪಟ್ಟು ಇಷ್ಟಪಟ್ಟು ತೊಗೊತಾರೆ. ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಅದು ಅನ್ಹೈಜಿನಿಕ್ ಅಂತ ಕೆಲವರ ಭಾವನೆ. ಅದರಿಂದಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ತೊಗೊಂಡೋಗೋದ್ರಿಂದ ನಿಮಗೂ ನಾಲಿಗೆಗೂ ರುಚಿಯಾಗಿರುತ್ತೆ. ಸೊ ನೀವು ಅಲ್ಲಿ ಹೊರಗಡೆ ತೆಗೆದು ಮಕ್ಕಳಿಗೆ ಕೊಡೋದಕ್ಕಿಂತ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಎಣ್ಣೆಯಲ್ಲೇ ಹಾಕಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ಲೋ ಫ್ಲೇಮಲ್ಲೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಎಣ್ಣೆ ಜಾಸ್ತಿ ಇರುತ್ತೆ. ಅದರಿಂದಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕನೂ ನೀವು ಬೇಯಿಸ್ಕೋಬೇಕು. ಒಳ್ಳೆ ಕೆಂಪು ಬಣ್ಣ ಬರಬೇಕು, ಆ ರೀತಿ ಬೇಯಿಸ್ಕೋಬೇಕು. ಈ ಮದ್ದೂರೊಡೆ ಬೇಯಿಸ್ತಾ ಇದ್ದಾಗೇ ಇದರ ಘಮ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಆವಾಗೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮದ್ದೂರೊಡೆನ ಇಷ್ಟಪಡದೇ ಇದ್ದವ್ರು ಯಾರೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಮನೆ ಮಂದಿಗೆಲ್ಲ ತುಂಬ ಅಚ್ಚುಮೆಚ್ಚಿನ ವಡೆ ಆಗುತ್ತೆ. ಮತ್ತು ಇದಕ್ಕೇನು ಕಡಲೆಬೇಳೆ ವಡೆ ಥರ ಕಡಲೆಬೇಳೆ ನೆನೆಸಿಡಬೇಕು, ಪ್ರಿಪ್ರೇಷನ್ ಏನೂ ಇರಲ್ಲ. ಸೊ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರೂ ಇಮ್ಮಿಡಿಯೇಟಾಗಿ ಮಾಡಿಕೊಡ್ಬೋದು. ನಾಲ್ಗೆಗೂ ರುಚಿ ಇರುತ್ತೆ. ನೋಡಿ ಎಂಥ ಕಲರ್ ಬಂತು ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ಲ. ತುಂಬ ಚೆನ್ನಾಗಿರುತ್ತೆ. ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಆ ಈರುಳ್ಳಿ ಘಮ ಅಂತೂ ಕೇಳೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ಈ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಈ ಮದ್ದೂರೊಡೆ. ಸೊ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೇನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟು ಬೇಕಾಗಿರಲ್ಲ. ಸೊ ಇದಾದರೆ ನೀವು ಈ ರೀತಿ ಮನೇಲೇ ಮಾಡ್ಕೊಂಡು ನೋಡಿ. ಎಲ್ಲರೂ ಒಂದಕ್ಕೇ ನಿಲ್ಲಿಸಲ್ಲ, 2-3 ಅಂತ ಹೇಳಿ ತಿಂತಾರೆ.
ಸಾಮಾನ್ಯವಾಗಿ ಮನೆಯಲ್ಲಿ ಮೈದಾ ಹಿಟ್ಟು ಇದ್ದೇ ಇರುತ್ತೆ, ಅಕ್ಕಿ ಹಿಟ್ಟು ಇರುತ್ತೆ, 1-2 ಟೇಬಲ್ ಸ್ಪೂನ್ಸ್ ರವೆ ಇದ್ದೇ ಇರುತ್ತೆ. ಸೊ ಸುಲಭವಾಗಿ ಮಾಡ್ಕೋಬೋದು, ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಇರಲ್ಲ. ಇದಕ್ಕೆ ಕೆಲವರು ಸ್ವಲ್ಪ ರೋಸ್ಟೆಡ್ ಪೀನಟ್ಸು ಸಹ ಹಾಕ್ತಾರೆ, ಅಂದರೆ ಕ್ರಷ್ ಮಾಡಿಬಿಟ್ಟು. ಮಾಡೋದ್ರಿಂದನೂ ತುಂಬ ರುಚಿಯಾಗಿರುತ್ತೆ. ನೋಡಿ ಮದ್ದೂರು ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಮತ್ತು ಇದು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.